ಹೆಲೋ ವೀವರ್ಸ್, ಇವತ್ತಿನ ರೆಸಿಪಿ ಜೋಳವನ್ನು ಉಪಯೋಗಿಸಿಕೊಂಡು ಒಂದು ದೋಸೆಯನ್ನು ಮಾಡಿದ್ದೀನಿ. ಜೋಳದ ಪ್ರಯೋಜನಗಳನ್ನು ಹೇಳ್ತಾ ಹೋದರೆ, ಜೋಳದಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇದು ಡೈಜೆಷನನ್ನು ಇಂಪ್ರೂವ್ ಮಾಡಿ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಹಾಗೆಯೇ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿರೋದರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡಿ ಅನಿಮಿಯಾ ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಅದು ಅಲ್ಲದೆ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಪ್ರಯೋಜನಕಾರಿ. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ 1 ಕಪ್ ಜೋಳ, ಅರ್ಧ ಕಪ್ ಉದ್ದಿನಬೇಳೆ ಹಾಗೂ 1 ಟೀ ಸ್ಪೂನ್ ಮೆಂತೆಯನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆದು ಅದನ್ನು 6 ಗಂಟೆ ಕಾಲ ನಾನು ನೆನೆಸಿಡ್ತಾ ಇದ್ದೀನಿ. ನೆಂದಿರುವಂಥ ಉದ್ದಿನಬೇಳೆಯನ್ನು ಮಿಕ್ಸಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾವು ದೋಸೆಗೆ ಯಾವ ಥರ ರುಬ್ಕೊಳ್ತೀವಿ ಅದೇ ಥರನೇ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ನೆಂದಿರುವ ಜೋಳವನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆಗೆ ಯಾವ ಥರ ರುಬ್ತೀವಿ ಅದೇ ಥರ ಫೈನಾಗಿ ರುಬ್ಕೊಳ್ತಾ ಇದ್ದೀನಿ. ನಾವು ಜೋಳವನ್ನು ಓವರ್ನೈಟ್ ನೆನೆಸಿದರೆ ತುಂಬ ಒಳ್ಳೆಯದು, ಅದು ಬೇಗ ಸಣ್ಣ ಆಗುತ್ತೆ. ರುಬ್ಕೊಂಡಿರುವಂತಹ ಉದ್ದಿನಬೇಳೆ ಜೋಳವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಇದನ್ನು ಬಿಡಬೇಕು. ಓವರ್ನೈಟ್ ಇಟ್ಟರೆ ತುಂಬ ಒಳ್ಳೆಯದು. ದೋಸೆ ಹಾಕೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಮೆಂತ್ಯ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಚಟ್ನಿಗೆ 4 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಮೆಣಸು ರೋಸ್ಟ್ ಆದ ನಂತರ ಅದಕ್ಕೊಂದು 1/4 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಚಟ್ನಿಗೆ 3/4 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಹುರ್ಕೊಂಡಿರುವಂಥ ಕೆಂಪು ಮೆಣಸಿನಕಾಯಿ, ಮೆಂತ್ಯವನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಚೂರು ಹುಳಿ ಮತ್ತು ಒಂಚೂರು ಬೆಲ್ಲವನ್ನು ಸೇರಿಸ್ಕೊಂಡು ಹಾಗೆಯೇ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚ ಎಣ್ಣೆ ಹಾಗೂ ಒಂದು ಅರ್ಧ ಟೀ ಸ್ಪೂನು ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ಅಂತ ಹುರಿದಾದ್ಮೇಲೆ ಅದಕ್ಕೊಂದಿಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನು ರುಬ್ಕೊಂಡಿರುವಂಥ ಚಟ್ನಿ ಮೇಲೆ ಹಾಕಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಮೆಂತ್ಯ ಮತ್ತು ಬೆಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಪರಿಮಳ ಹಾಗೂ ಒಂದು ಒಳ್ಳೆ ರುಚಿಯನ್ನು ಈ ಚಟ್ನಿ ಕೊಡುತ್ತೆ. ಮೆಂತ್ಯೆಯನ್ನು ಹುರ್ಕೊಂಡಿರೋದ್ರಿಂದ ಹಾಗೂ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಚಟ್ನಿ ಕಹಿ ಬರಲ್ಲ. ರುಬ್ಬಿ ಇಟ್ಟಿರುವಂತಹ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ನಾನೊಂದಿಷ್ಟು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ದೋಸೆ ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಈಗ ಫಸ್ಟಲ್ಲಿ ನಾನು ಫ್ಲೇಮನ್ನು ಹೈಯಲ್ಲೇ ಇಡ್ತಾ ಇದ್ದೀನಿ. ದೋಸೆ ಹಾಕಬೇಕಾದ್ರೆ ಫ್ಲೇಮನ್ನು ಸ್ಲೋ ಇಟ್ಟು ದೋಸೆ ಹಾಕಿ ಮತ್ತೆ ಫ್ಲೇಮನ್ನು ಹೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆಯನ್ನು ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಈ ದೋಸೆನ ಉದ್ದಿನ ದೋಸೆ ಥರ ದಪ್ಪ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಇದರ ಮೇಲೆ ಯಾವುದೇ ಮುಚ್ಚಳನ ಮುಚ್ಚಿ ಬೇಯಿಸ್ತಾ ಇಲ್ಲ, ಹಾಗೆಯೇ ಓಪನಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೋಸೆ ಮೇಲೆ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಬೋದು. ಈ ದೋಸೆಯನ್ನು ನಾನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಕಾಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಉಲ್ಟಾ ಹಾಕಲ್ಲ, ಇದು ಪರ್ಫೆಕ್ಟಾಗಿ ಬೆಂದಿದೆ. ನಿಮಗೆ ಬೇಕು ಅನಿಸಿದರೆ ಅದನ್ನು ಉಲ್ಟಾ ಹಾಕಿ 2 ಕಡೆ ಕಾಯಿಸ್ಕೊಳ್ಳಿ. ಪ್ರತಿ ಸಲ ದೋಸೆ ಹಾಕಬೇಕಾದ್ರೆ ಗ್ಯಾಸಿನ ಫ್ಲೇಮ್ ಲೋ ಅಲ್ಲೇ ಇರಲಿ. ಗ್ಯಾಸ್ ಫ್ಲೇಮ್ ಲೋ ಅಲ್ಲಿದ್ದರೆ ನಾವು ಹಾಕಿರುವಂಥ ಬ್ಯಾಟರ್ ಪ್ಯಾನಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದರ್ವೈಸ್ ನಾವೇನಾದರೂ ಹೈ ಹೀಟ್ ಇರೋ ಪ್ಯಾನಿಗೆ ಹಾಕಿದರೆ ಬ್ಯಾಟರ್ ಕಾವಲಿಗೆ ಅಂಟ್ಕೊಳ್ಳೋದಿಲ್ಲ. ಹೈ ಪ್ರೋಟೀನಿಂದ ಕೂಡಿರುವಂಥ ಈ ದೋಸೆಯನ್ನು ನಾನು ಮೆಂತ್ಯ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ ನಾನು ಪೂರ್ಣಿಮಾ. ಗುಡ್ ಫುಡ್. ಧನ್ಯವಾದಗಳು.